ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಯುಗಾದಿ ಅಂದರೆ ಹೇಗೆ ಬೇವು ಬೆಲ್ಲಗಳ ಮಿಶ್ರಣವೋ ಅದೇ ರೀತಿ ಜೀವನ ಅಂದರೆ ಕಷ್ಟ ಸುಖಗಳ, ನೋವು ನಲಿವುಗಳ ಒಂದು ಮಿಶ್ರಣ. ಭೂಮಿ ಮೇಲೆ ಕಷ್ಟ ಇಲ್ಲದವರು ಯಾರೂ ಇರಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಕಷ್ಟ ಇರುತ್ತೆ. ಅದನ್ನು ನಾವು ಹೇಗೆ ಸ್ವೀಕರಿಸ್ತೀವಿ, ಆ ಕಷ್ಟಗಳ ಜೊತೆ ಹೊಂದಿಕೊಂಡು ನಾವು ಹೇಗೆ ಜೀವನ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ಒಬ್ಬರ ಕಷ್ಟಕ್ಕೂ ಇನ್ನೊಬ್ಬರ ಕಷ್ಟಕ್ಕೂ ಸ್ವಲ್ಪ ವ್ಯತ್ಯಾಸ ಇರಬಹುದು. ಆದರೆ ಅವರವರಿಗೆ ಅವರವರದ್ದೇ ಆದ ಕಷ್ಟಗಳಿರುತ್ತೆ. ಹಾಗೂ ಆ ಕಷ್ಟಗಳು ಸ್ವಲ್ಪ ಒಬ್ಬರಿಗೆ ಜಾಸ್ತಿ ಒಬ್ಬರಿಗೆ ಕಡಿಮೆ ಇರಬಹುದು. ಕಷ್ಟಗಳು ಬಂದಾಗ ನಾವು ಏನು ಮಾಡ್ತೀವಿ? ದೇವರ ಮೊರೆ ಹೋಗ್ತೀವಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ದೇವರ ಹತ್ರ ಬೇಡ್ಕೋತೀವಿ. ದೇವರೇ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂತ ಭಕ್ತಿಪೂರ್ವಕವಾಗಿ ಭಜಿಸ್ತೀವಿ, ಪೂಜಿಸ್ತೀವಿ, ಎಲ್ಲಾನು ಮಾಡ್ತೀವಿ. ನೋಡಿ, ಪುರಂದರದಾಸರೇ ಒಂದು ಅವರ ದಾಸ ಸಾಹಿತ್ಯದಲ್ಲಿ ಒಂದು ಹಾಡು ಬರೆದಿದ್ದಾರೆ. ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂಥ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ಕೃಷ್ಣಮೂರ್ತಿಯೇ ಕಣ್ಣ ಮುಂದೆ ಬಂದು ನಿಂತ ಹಾಗಿದೆ. ಯಾಕಂದ್ರೆ ಆ ತರಹದ ಕಷ್ಟಗಳನ್ನು ಅನುಭವಿಸ್ತಾ ಇರುವಾಗ ನಾವು ದೇವರನ್ನ ಪ್ರಾರ್ಥನೆ ಮಾಡಿದಾಗ ನಮಗೆ ಆ ಥರದ ಒಂದು ಇಮ್ಯಾಜಿನೇಷನ್ ಅಥವಾ ಒಂದು ಊಹೆಯಿಂದ ನಮ್ಮ ಮನಸ್ಸು ಸಮಾಧಾನವಾಗತ್ತೆ. ದೇವರ ಮೊರೆ ಹೋದಾಗ ನಮ್ಮ ಮನಸ್ಸಿಗೆ ಒಂದು ರೀತಿಯ ಶಾಂತಿ, ಸಮಾಧಾನ ಸಿಗತ್ತೆ. ಅದೇ ರೀತಿ ಹೆಣ್ಣು ಅಂದಮೇಲೆ ಒಂದು ಹೆಣ್ಣಿನ ಜೀವನದಲ್ಲಿ ಎಷ್ಟು ಹಂತಗಳಿರುತ್ತೆ, ಎಷ್ಟು ಮಜಲುಗಳಿರುತ್ತೆ. ಮೊದಲು ಬಾಲ್ಯದಿಂದ ಯೌವನಕ್ಕೆ ಕಾಲಿಡ್ತೀವಿ. ಆ ಯೌವನಾವಸ್ಥೆಗೆ ಹೋದಾಗ ಯಾವ್ಯಾವ ತರಹದ ತೊಂದರೆಗಳು ಬರುತ್ತೆ. ತಿಂಗಳು ಪೀರಿಯಡ್ಸ್ ಆಗೋದು, ಆ ಕಷ್ಟಗಳು, ಆ ನೋವುಗಳು, ಆ ಸಂಕಟಗಳು. ಈಗಂತೂ ತುಂಬ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಪೀರಿಯಡ್ಸ್ ಶುರುವಾಗೋದ್ರಿಂದ ಇನ್ನೂ ಕಷ್ಟ ಆಗತ್ತೆ. ಅವ್ರಿಗಿನ್ನೂ ಗೊತ್ತೇ ಇರಲ್ಲ ಅದ್ರ ಬಗ್ಗೆ. ಆ ನೋವುಗಳನ್ನು ಸಹಿಸೋ ಶಕ್ತಿ ಇರಬೇಕು ಅವ್ರ ಹತ್ರ. ತಂದೆ ತಾಯಿಗಳಿಗೂ ಜವಾಬ್ದಾರಿ ಜಾಸ್ತಿ ಆಗತ್ತೆ. ಹಾಗೆ ಯೌವನವನ್ನು ನಾವು ಸ್ವಲ್ಪ ಮೇಲೆ ಹೋಗ್ತಾ ಹೋಗ್ತಾ ಮದುವೆ ವಯಸ್ಸು ಬರುತ್ತೆ. ಮದುವೆ ಮಾಡ್ತಾರೆ. ಅಪ್ಪ ಅಮ್ಮನಿಗೂ ಮಕ್ಕಳು ಮದುವೆ ಮಾಡಿ ಆದಷ್ಟು ಬೇಗ ಜವಾಬ್ದಾರಿ ಕಳ್ಕೋಬೇಕನ್ನೋ ಚಿಂತೆ. ಅನೇಕರಿಗೆ ಎಷ್ಟು ನೋಡಲು ಸೌಂದರ್ಯ ಇದ್ರೂ ಅಥವಾ ಶ್ರೀಮಂತಿಕೆ ಇದ್ರೂ ಕೆಲವು ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದೇ ಇಲ್ಲ. ಅದು ಯಾಕೆ ಅನ್ನೋದು ಕಾರಣನೂ ಗೊತ್ತಾಗಲ್ಲ. ಆ ಥರ ಇರುತ್ತೆ ಕೆಲವ್ರ ಜೀವನದಲ್ಲಿ. ಆ ಥರದ ಒಂದು ನೋವಿರುತ್ತೆ. ಮದುವೆ ಆದವರ ಜೀವನದಲ್ಲಿ ಮುಂದೆ ಇನ್ನೂ ಬೇರೆ ಬೇರೆ ಹಂತಗಳು ಬರುತ್ತೆ. ಹಾಗೆ ಮದುವೆ ಆದಮೇಲೆ ಒಂದು ಹೆಣ್ಣು ಏನನ್ನ ಬಯಸ್ತಾಳೆ? ಗಂಡನ ಜೊತೆ ಚೆನ್ನಾಗಿರಬೇಕು, ನಾನು ತಾಯಿ ಆಗಬೇಕು, ತಾಯ್ತನವನ್ನು ಬಯಸ್ತಾಳೆ. ಈಗಿನ ಕಾಲ ಹೇಗಿದೆ ಅಂದರೆ ಅದು ಕೆಲವರಿಗೆ ಸಿಗೋದು ಕಷ್ಟಕರ ಆಗ್ತಾ ಇದೆ. ಆಗಿಲ್ಲ ಅಥವಾ ತಾಯ್ತನ, ನನಗಿನ್ನೂ ತಾಯ್ತನದ ಭಾಗ್ಯ ಸಿಕ್ಕಿಲ್ಲ ಅಂದಾಗ ಆ ಹೆಣ್ಮಕ್ಳು ಏನು ಮಾಡ್ತಾರೆ? ವೈದ್ಯರ ಮೊರೆ ಹೋಗ್ತಾರೆ. ಎಲ್ಲ ತಪಾಸಣೆಗಳನ್ನು ಎಲ್ಲ ಮಾಡಿಸ್ಕೋತಾರೆ. ಕೆಲವು ಸಲ ಹೇಗಿರುತ್ತೆ ಅಂದರೆ ಎಲ್ಲ ಪರೀಕ್ಷೆಗಳನ್ನು ಮಾಡಿದಾಗ ಅವರೆಲ್ಲನೂ ಸಹಜವಾಗೇ ಇದೆ, ಆಗತ್ತೆ ನಿಮಗೆ ಅಂತಾರೆ. ಆದರೆ ಎಷ್ಟು ದಿನ ಆದರೂ ಅವರಿಗೆ ತಾಯ್ತನದ ಭಾಗ್ಯ ಸಿಗಲ್ಲ. ಆಗ ಅದೂ ಒಂದು ಕೊರಗು, ಇನ್ನೂ ತಾಯಿ ಆಗಿಲ್ವಲ್ಲ ಅಂತ. ಹೆಣ್ಣು ಯಾರು ತಾನೇ ತಾಯಾಗಕ್ಕೆ ಆಸೆ ಪಡಲ್ಲ. ಸೊ ಅದು ಒಂದು ಕೊರಗಿರುತ್ತೆ. ಕೆಲವರಿಗೆ ಬಸರಿ ಆಗ್ತಾರೆ. ಆ 9 ತಿಂಗಳು ಒಂಥರ ತುಂಬ ಹಿಂಸೆಗಳು, ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ, ಈ ಥರದ ಕಷ್ಟಗಳಿರುತ್ತೆ. ಆಮೇಲೆ 9 ತಿಂಗಳನ್ನು ದಾಟಿದ ಮೇಲೆ ಹೆರಿಗೆಯ ಹಂತ, ಅದು ಒಂದು ನೋವನ್ನು ಅನುಭವಿಸುವ ಆ ಸಮಯ ತುಂಬ ಕಷ್ಟ. ಆದರೆ ಆ ಎಲ್ಲ ನೋವು ಮಗುವಿನ ಮುಖ ನೋಡಿದ ತಕ್ಷಣ ಎಲ್ಲ ಮರೆಯಾಗ್ಬಿಡತ್ತೆ. ಹೆರಿಗೆಯ ನೋವಿನಲ್ಲೂ ಕೆಲವರಿಗೆ ಅನೇಕ ಥರದ ತೊಂದರೆಗಳು, ಕೆಲವರಿಗೆ ಹೆರಿಗೆ ಸಾಧ್ಯ ಆಗದೆ ಕೊನೆಗೆ ಆಪರೇಷನ್ ಮಾಡಬೇಕಾದಂತಹ, ಶಸ್ತ್ರಚಿಕಿತ್ಸೆ ಮಾಡಿ ಮಗುವನ್ನು ತೆಗೆಯುವಂತಹ ಪರಿಸ್ಥಿತಿ. ಈಗೆಲ್ಲ ಅದು ಸಹಜನೇ, ಅದೇನು ವಿಶೇಷ ಅಂತ ಹೇಳಲ್ಲ. ಎಲ್ಲ ಪ್ರತಿಯೊಂದು ಹಂತನೂ ಪ್ರಕೃತಿದತ್ತವಾದ ಸಹಜವಾದ ಪ್ರಕ್ರಿಯೆಗಳೇ.
ಆದರೆ ಹೆಣ್ಣು ಅದೆಲ್ಲ ಹಂತವನ್ನು ದಾಟಿ ಮುಂದೆ ಬರಲೇಬೇಕು. ಆ ತಾಯ್ತನವನ್ನು ಅನುಭವಿಸಿ ಆದಮೇಲೆ ಆ ಮಕ್ಕಳನ್ನು ಬೆಳೆಸೋದು, ಮಕ್ಕಳನ್ನ ಬೆಳೆಸ್ತಾ ಅವರ ಆರೋಗ್ಯದ ಕಡೆನೂ ಅವ್ರು ಗಮನ ಕೊಡಬೇಕು. ಹಾಗೆ ಆಗ್ತಾ ಆಗ್ತಾ ಮಕ್ಕಳು ಸ್ವಲ್ಪ ಬೆಳೀತಾ ಹೋದಾಗೆ ಏನಾಗುತ್ತೆ, ಹೆಣ್ಮಕ್ಳಿಗೆ ಮೆನೋಪಾಸ್ ಹಂತ ಬಂದ್ಬಿಡುತ್ತೆ. ಈಗಂತೂ ಮೆನೋಪಾಸ್ ಹಂತನೂ 40-45 ಒಳಗಡೆ ತುಂಬ ಜನರಿಗೆ ಬರ್ತಾ ಇದೆ. ಬಟ್ ನನ್ನ ಸ್ಥಿತಿ ಹೇಳಬೇಕು ಅಂದರೆ ನನಗೆ ಸ್ವಲ್ಪ ತಡವಾಗಿ ಮೆನೋಪಾಸ್ ಅಂದರೆ ಈ ಮುಟ್ಟು ನಿಲ್ಲುವ ಹಂತ ಸ್ವಲ್ಪ ತಡವಾಗಿ ಆಯಿತು. 50ರ ಒಳಗಡೆ ನಿಲ್ಲೋದು ತುಂಬ ಒಳ್ಳೆಯದು ಅಂತಾರೆ. ಆದರೆ ನನಗೆ 52ನೇ ವಯಸ್ಸಲ್ಲಿ ನಿಂತು ಹೋಯಿತು. ಅದು ತುಂಬ ವರ್ಷಗಳಿಂದ ನಾನು ತೊಂದರೆ ಅನುಭವಿಸ್ತಾನೇ ಇದ್ದೆ. ಅತಿಯಾದ ರಕ್ತಸ್ರಾವ, ತುಂಬ ಸೊಂಟ ನೋವು, ಇದೆಲ್ಲ ತುಂಬ ತೊಂದರೆಗಳಿತ್ತು. ಆಮೇಲೆ ವೈದ್ಯರನ್ನ ಕೇಳಿದಾಗ ಅವರು DNC ಮಾಡಿ ನೋಡೋಣ ಅಂತ ಹೇಳಿ ಒಂದು DNCನೂ ಮಾಡಿದ್ರು. ಆದ್ರೇನು ಏನು ವ್ಯತ್ಯಾಸ ಆಗಲಿಲ್ಲ. ಆಮೇಲೆ ಡಾಕ್ಟ್ರೇ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ, ದೈವದತ್ತವಾದ ನಮ್ಮ ಆರೋಗ್ಯ ಯಾವಾಗ ನಿನಗೆ ಅದು ನಿಲ್ಲಬೇಕು ಅಂತ ಇದೆಯೋ ಆವಾಗಲೇ ಅದು ನಿಲ್ಲೋದು, ಅಲ್ಲಿ ತನಕ ನಿಲ್ಲಲ್ಲ ಅಂತ. ನನಗೆ ಆ 52ನೇ ವಯಸ್ಸಲ್ಲೂ ಕರೆಕ್ಟಾಗಿ ತಿಂಗಳಿಗೆ ಆಗ್ತಾ ಇತ್ತು, ಎಲ್ಲ ಆಗ್ತಾ ಇತ್ತು. ನಾನು ತುಂಬ ಕಷ್ಟಪಡ್ತಾ ಇದ್ದೆ. ನಾನಂತಲ್ಲ, ಅನೇಕ ಜನ ಹೆಣ್ಮಕ್ಳು ಈ ಮೆನೋಪಾಸ್ ಏಜ್ ಅಂದರೆ ಋತುಬಂಧದ ಸಮಯ ಬಂದಾಗ ತುಂಬ ಕಷ್ಟಗಳನ್ನ ಅನುಭವಿಸ್ತಾರೆ. ಮಾನಸಿಕವಾಗಿ, ದೈಹಿಕವಾಗಿ ಅನೇಕ ಥರದ ಕಷ್ಟಗಳನ್ನು ಅನುಭವಿಸ್ತಾರೆ. ಈ ಎಲ್ಲ ಕಷ್ಟಗಳಿದ್ದಾಗ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ಅದೆಲ್ಲ ಪ್ರಕೃತಿಯೇ ನಮ್ಮ ದೇಹವನ್ನು ಹೇಗೆ ರೆಡಿ ಮಾಡಿದೆಯೋ ಅದೇ ಥರನೇ ನಡೆಯುತ್ತೆ. ಅಂದರೆ ಯಾವ ವಯಸ್ಸಲ್ಲಿ ನಮ್ಮದು ಮುಟ್ಟು ನಿಲ್ಲಬೇಕು ಆ ವಯಸ್ಸಲ್ಲೇ ನಿಲ್ಲೋದು. ಆದರೆ ನಾನು ಅನೇಕ ವರ್ಷಗಳಿಂದ ಕಷ್ಟಪಡೋದನ್ನು ನೋಡಿ ನನ್ನ ಆತ್ಮೀಯರೊಬ್ಬರು, ನನಗೆ ತುಂಬ ತಾಯಿ ಸಮಾನರಾದ ಒಬ್ಬರು ನನಗೆ ಒಂದು ಸಜೆಷನ್ ಅಂದರೆ ಒಂದು ವಿಷಯವನ್ನು ಹೇಳಿದ್ರು. ನೀನು ಇಷ್ಟು ಕಷ್ಟಪಡ್ತಾ ಇದೀಯಾ, ಈ ಒಂದು ದೇವರಲ್ಲಿ ನೀನು ಪ್ರಯತ್ನ ಮಾಡು, ಮೊರೆ ಹೋಗು, ನಿನಗೆ ತುಂಬ ಬೇಗ ಅದರಿಂದ ಮುಕ್ತಿ ಸಿಗತ್ತೆ ಅಂತ. ಅಂದರೆ ಬೇಗ ನಿನಗೆ ಪೀರಿಯಡ್ ಸ್ಟಾಪ್ ಆಗತ್ತೆ ಅನ್ನೋದನ್ನು ನನಗೆ ಅವ್ರು ಹೇಳಿದ್ರು. ಆದರೂ ನಾನು ತುಂಬ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಆಮೇಲೆ ಯಾವಾಗ ನನಗೆ ತೊಂದರೆಗಳು ಜಾಸ್ತಿ ಆಗ್ತಾ ಬಂತು, ಅವರು ಇನ್ನೊಂದ್ಸಲ ನನಗೆ ಹೇಳಿದ್ರು, ಇಲ್ಲ ನೀನು ಪ್ರಯತ್ನ ಮಾಡಲೇಬೇಕು ಅಂತ. ಆಗ ನಾನು ಅದನ್ನು ಹೌದು, ನಾನು ಈ ಸಲ ಟ್ರೈ ಮಾಡೋಣ, ಪ್ರಯತ್ನ ಮಾಡ್ತೀನಿ ಅಂತ ಭಕ್ತಿಪೂರ್ವಕವಾಗಿ ಆ ದೇವರಿಗೆ ನಾನು ದುಡ್ಡನ್ನು, ಪೂಜೆಯನ್ನು ಮಾಡಿಸೋದಕ್ಕೋಸ್ಕರ ದುಡ್ಡನ್ನು ಮನಿ ಆರ್ಡರ್ ಮೂಲಕ ಕಳಿಸಿದೆ. ಅದು ಕಳಿಸಿ ಯಾವತ್ತು ನಾನು ಅದನ್ನು ದುಡ್ಡನ್ನು ಕಳಿಸಿದ್ದೀನಿ, ಅದು ಕಳಿಸಿ ಒಂದು 8-10 ದಿವಸಕ್ಕೆಲ್ಲ ನನಗೆ ಪ್ರಸಾದ ಬಂತು. ಪೂಜೆ ಮಾಡಿ ನನಗೆ ಪ್ರಸಾದ ಬಂತು. ಆ ಪ್ರಸಾದ ಬರೋವಾಗ ನನಗೆ ಪೀರಿಯಡ್ಸ್ ಆಗಿತ್ತು. ಸೊ ನಾನು ಪ್ರಸಾದ ಸ್ವೀಕಾರ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ನನ್ನ ಸ್ನಾನದ ನಂತರ ನಾನು ಪ್ರಸಾದವನ್ನು ಸ್ವೀಕರಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಅದೇ ನನ್ನ ಕೊನೆಯ ಪೀರಿಯಡ್ಸ್, ಈಗ 2.5 ವರ್ಷದ ಹಿಂದೆ ಸೆಪ್ಟೆಂಬರ್ ತಿಂಗಳಲ್ಲಿ ನನಗೆ ಕೊನೆಯ ಪೀರಿಯಡ್ಸ್ ಆಗಿರೋದು. ಆ ದೇವರ ಪ್ರಸಾದ ಸ್ವೀಕರಿಸಿರೋದೇ ಕೊನೆಯ ಪೀರಿಯಡ್ಸು. ಅದರ ನಂತರ ನನಗೆ ಪೀರಿಯಡ್ಸ್ ಆಗಿಲ್ಲ. ಈಗ ಎಷ್ಟು ಸಮಾಧಾನದಿಂದ, ಎಷ್ಟು ಖುಷಿಯಿಂದ ಇದ್ದೀನಿ ನಾನು. ಒಂದು ದೊಡ್ಡ ನಮ್ಮ ಭಾರ ಕಡಿಮೆ ಆಯಿತು ಅನ್ನೋ ಒಂದು ಸಮಾಧಾನ. ಅದು ಯಾವ ದೇವರು ಅಂದರೆ, ನಾನು ಹೇಳ್ತಾ ಇದ್ದೀನಿ, ಆ ದೇವರಿಗೆ ಅಪಾರವಾದ ಶಕ್ತಿ ಇದೆ. ನನಗೂ ಗೊತ್ತಿರಲಿಲ್ಲ. ಆಮೇಲೆ ನಾನು ಗೂಗಲ್ ಮಾಡಿ ಅದರ ವಿಷಯ ಎಲ್ಲ ತಿಳ್ಕೊಂಡು ಆನಂತರನೇ ನಾನು ಪೂಜೆಗೆ ಕಳಿಸಿರೋದು. ಆದರೆ ನಿಮಗೆ ಅದು ಹೆಣ್ಣು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದನೇ ಇರುವಂತಹ ದೇವರು. ಅದರಲ್ಲಿ ನಿಮಗೆ ಗೂಗಲಲ್ಲೂ ಅದ್ರ ಬಗ್ಗೆ ಎಲ್ಲಾನು ವಿವರಣೆ ಇದೆ. ಅದರಲ್ಲಿ ಹೆಣ್ಣು ಮಕ್ಕಳ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಅಲ್ಲಿ ಇದೆ. ಆದರೆ ಈ ಮುಟ್ಟು ನಿಲ್ಲುವ ಹಂತದ ಸಮಸ್ಯೆಗೆ ಪರಿಹಾರ ಅಲ್ಲಿ ಸೂಚಿಸಲಿಲ್ಲ. ಆದರೆ ಅನೇಕ ಜನರು ಆ ಪರಿಹಾರದ ಫಲಿತಾಂಶವನ್ನು ಪಡ್ಕೊಂಡದ್ದಕ್ಕೋಸ್ಕರ ನನಗೆ ಆ ವಿಷಯ ಗೊತ್ತಾಗಿ ನಾನು ಆ ದೇವರನ್ನು ನಂಬಿ ಅಲ್ಲಿ ನನ್ನ ಕಷ್ಟದ ಪರಿಹಾರಕ್ಕಾಗಿ ನಾನು ಪ್ರಾರ್ಥಿಸಿದೆ. ನನಗೆ ಅದರಲ್ಲಿ ಉತ್ತಮ ಫಲಿತಾಂಶನೂ ಸಿಕ್ಕಿ ನಾನು ಖುಷಿಯಾಗಿದ್ದೀನಿ. ಹೇಗೆ ಹೆಣ್ಣು ಮಕ್ಕಳ ಜೀವನದಲ್ಲಿ ನಿಮಗೆ ಹೇಗೆ ಮದುವೆ ಆಗೋದು ಕೆಲವರಿಗೆ ತಡ ಆಗತ್ತೆ ಅಥವಾ ಮದುವೆ ಆಗಲ್ಲ, ಅಂಥವರಿಗೆ ಸಹಿತ ಆ ದೇವರ ಒಂದು
ವಿಶೇಷವಾದ ಶಕ್ತಿಯಿಂದ ಮದುವೆಯ ಭಾಗ್ಯ ಸಿಗತ್ತೆ. ಹಾಗೆ ಮಕ್ಕಳಾಗದಿರುವಂತಹ ದಂಪತಿಗಳಿಗೆ ಸಂತಾನ ಭಾಗ್ಯ ಸಿಗತ್ತೆ. ಹಾಗೆ ನಿಮಗೆ ಕೆಲವರಿಗೆ ಈ ಬಸ್ರಿ ಇರುವಾಗ ತುಂಬ ತೊಂದರೆಗಳು ಬರುತ್ತೆ. ಬಸ್ರಿ ಆದಮೇಲೆ ಹೆರಿಗೆ ಕಷ್ಟ ಆಗತ್ತೆ. ಇದೆಲ್ಲವುಗಳಿಗೂ ಆ ದೇವರಲ್ಲಿ ಪರಿಹಾರ ಇದೆ. ನಿಮ್ಮ ಬಸ್ರಿ 9 ತಿಂಗಳು ಸುಸೂತ್ರವಾಗಿರುತ್ತೆ. ಸುಲಭದ ಹೆರಿಗೆಗೋಸ್ಕರ ನೀವು ಪೂಜೆ ಮಾಡ್ಬೋದು. ಆಮೇಲೆ ನಿಮಗೆ ಉತ್ತಮ ಆರೋಗ್ಯ ಅಂದರೆ ಹೆಣ್ಣು ಮಕ್ಕಳು ಅಥವಾ ಯಾರೇ ಉತ್ತಮ ಆರೋಗ್ಯಕ್ಕಾಗಿ ಕೂಡ ನಾವು ಪೂಜೆ ಮಾಡ್ಬೋದು, ನಾವು ಬೇಡ್ಕೋಬೋದು. ಖಂಡಿತ ನನಗೆ ಅಷ್ಟು ನಂಬಿಕೆ ಬಂದಿದೆ ಆ ದೇವರಲ್ಲಿ. ನೀವು ಪೂಜೆಗೆ ನೀವು ಕಳಿಸಿದಾಗ ನಿಮಗೆ ಪ್ರಸಾದದ ಜೊತೆ ಒಂದು ಚಿಕ್ಕ ಬಾಟ್ಲಿ ತುಪ್ಪ ಕಳಿಸ್ಕೊಡ್ತಾರೆ. ಆ ತುಪ್ಪವನ್ನು ನೀವು ಸೇವನೆ ಮಾಡಬೇಕು. ಆ ಸೇವನೆ ಮಾಡಿದಾಗ ನಿಮಗೆ ಅದರ ಉತ್ತಮ ಫಲಿತಾಂಶ ತುಂಬ ಶೀಘ್ರವಾಗಿ ತುಂಬ ಬೇಗ ಸಿಗತ್ತೆ. ಹೆರಿಗೆ ಸುಲಭ ಆಗಬೇಕಂದಾಗ ನೀವು ಆ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ನಿಮಗೆ ಹೆರಿಗೆ ಸುಲಭ ಆಗತ್ತೆ. ಅದೇ ರೀತಿ ಈ ಋತುಬಂಧದ ಸಮಯದಲ್ಲಿ ಅಂದರೆ ಮುಟ್ಟು ನಿಲ್ಲುವ ಸಮಯದಲ್ಲಿ ಮೆನಪಾಸ್ ಏಜಲ್ಲಿ ನಿಮಗೆ ಅದರಿಂದ ತುಂಬ ಅನುಕೂಲ ಆಗತ್ತೆ. ನಾನು ನನ್ನ ಸ್ವಂತ ಅನುಭವ ನಾನೆಷ್ಟು ಕಷ್ಟಪಡ್ತಾ ಇದ್ದೆ ಅಂದರೆ ನನ್ನ ಮಗನ್ನ ಕರ್ಕೊಂಡು ಓಡಾಡಬೇಕಾಗಿತ್ತು. ಬೆಳಗ್ಗೆಯಿಂದ ಸಂಜೆ ತನಕ ಅವನನ್ನು ಕರ್ಕೊಂಡು ಒಂದು ಸ್ಪೆಷಲ್ ಸ್ಕೂಲಲ್ಲಿ ನಾನು ಇರ್ತಾ ಇದ್ದೆ. ಆಗ ಎಲ್ಲ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು. ಈಗ ಅಂತೂ ಅದು ಪ್ರಸಾದ ತಗೊಂಡ್ಮೇಲೆ ನನಗೆ ದೇವರ ಅನುಗ್ರಹದಿಂದ ಅದೇ ಕೊನೆಯ ಮುಟ್ಟಾಗಿರೋದಕ್ಕೆ ಆಮೇಲೆ ನಾನು ಎಷ್ಟು ಆರಾಮಕ್ಕಿದ್ದೀನಿ. ನಿಮ್ಗೆಲ್ಲರಿಗೂ ಯಾರ್ಯಾರಿಗೆ ಅದರ ಅಗತ್ಯತೆ ಇದೆ ಖಂಡಿತ ನೀವು ಆ ದೇವರ ಮೊರೆ ಹೋಗಿ ನಿಮಗೆ ಅದರಿಂದ ಉತ್ತಮ ಫಲಿತಾಂಶ ಸಿಗತ್ತೆ ಅಂತ. ಆ ದೇವಸ್ಥಾನ ಆ ದೇವರು ಎಲ್ಲಿದೆ ಅಂತ ಹೇಳಿದ್ರೆ ಇದು ತಮಿಳ್ನಾಡು ತಂಜಾವೂರು ಹತ್ರ, ತಂಜಾವೂರು ಅಥವಾ ಕುಂಭಕೋಣಂಗೆ ತಂಜಾವೂರಿಂದಾನು 20 ಕಿಲೋಮೀಟರ್ ಆಗತ್ತೆ, ಕುಂಭಕೋಣಂಯಿಂದಾನು 20 ಕಿಲೋಮೀಟರ್ ಆಗತ್ತೆ. ಪಾಪನಾಸಂ ಜಿಲ್ಲೆಯಲ್ಲಿದೆ ಅದು. ಅದಕ್ಕೆ ಆ ದೇವಸ್ಥಾನವನ್ನ ಗರ್ಭರಕ್ಷಾಂಬಿಗಾಯಿ ಟೆಂಪಲ್ ಅಂತಾನೆ ಹೇಳ್ತಾರೆ. ಶ್ರೀ ಗರ್ಭರಕ್ಷಾಂಬಿಗಾಯಿ ಟೆಂಪಲ್ ಅಂತ ಹೇಳ್ತಾರೆ. ಅದು ತಿರುಕರುಕೌರ್ ಅನ್ನೋ ಒಂದು ಊರಲ್ಲಿ ಇದೆ. ಆ ಊರಿನ ಹೆಸರು ತಿರುಕರುಕಾವೂರ್, ಇಲ್ಲ ಕೆಲವರು ಗಾವೂರ್ ಅಂತಾನು ಹೇಳ್ತಾರೆ, ತಿರುಕರುಗಾವೂರ್ ಅಂತಾನು ಹೇಳ್ತಾರೆ. ಅಲ್ಲಿದೆ. ಅದು ಪಾಪನಾಸಂ ಇಂದ ತುಂಬಾ ಹತ್ರದಲ್ಲಿದೆ, ತಮಿಳ್ನಾಡಲ್ಲಿದೆ. ಅಲ್ಲಿ ಶಿವ ಪಾರ್ವತಿ ದೇವಸ್ಥಾನವು ತುಂಬ ಚೆನ್ನಾಗಿದೆ. ನಾವಿನ್ನೂ ಹೋಗೋಕ್ಕಾಗಲಿಲ್ಲ, ಹೋಗ್ಬೇಕನ್ನೋ ಒಂದು ಆಸೆ ಇದೆ. ಒಂದಿನ ಹೋಗಬೇಕು ಅನ್ನೋ ಆಸೆ ಅಂತೂ ಖಂಡಿತ ಇದೆ. ಆದರೆ ಆ ದೇವಿಯ ಮಹಿಮೆ ಖಂಡಿತವಾಗ್ಲೂ ಅಪಾರ. ನೀವು ಅದನ್ನು ಗೂಗಲ್ ಮಾಡಿ ತಿಳ್ಕೊಬೋದು. ಹೆಣ್ಣು ಮಕ್ಕಳ ಕಷ್ಟಗಳಿಗೆ ಖಂಡಿತ ಪರಿಹಾರ ಸಿಗತ್ತೆ. ಮಕ್ಕಳಿಲ್ಲದವರು ಖಂಡಿತವಾಗ್ಲೂ ಪೂಜೆ ಮಾಡಿಸಿದ್ರೆ ಒಂದು ಮಕ್ಕಳಾಗತ್ತೆ ಅನ್ನೋ ನಿಮಗೆ ಅದನ್ನು ಗೂಗಲ್ ಮಾಡಿದಾಗ ಗೊತ್ತಾಗತ್ತೆ ಎಷ್ಟು ದಂಪತಿಗಳಿಗೆ ಮಕ್ಕಳಾಗಿದೆ. ಅದರಲ್ಲಿ ಅವರ ಸಜೆಷನ್ಸ್ಗಳು ಇದೆ, ಅವರ ಒಪಿನಿಯನ್ಗಳಿದೆ, ಎಲ್ಲನೂ ಬರೆದಿದ್ದಾರೆ. ತುಂಬ ಶಕ್ತಿ ಇರುವ ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಎಲ್ಲರೂ ಯಾರ್ಯಾರಿಗೆ ಅದರ ಅಗತ್ಯತೆ ಇದೆ ಖಂಡಿತ ದೇವರನ್ನು ನಂಬಿದಾಗ ನಮ್ಗೆ ಅದರ ಫಲ ಸಿಗತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗೆ ಆ ಒಂದು ವಿಷಯ ನಿಮಗೆ ಆ ದೇವಿಯ ಒಂದು ಮಹಿಮೆಯನ್ನು ನಿಮಗೆ ಹೇಳೋಣ. ನನ್ನ ಸ್ವಂತ ಅನುಭವ, ನಾನು ಅದು ಪ್ರಸಾದಕ್ಕೆ ನನ್ನ ಪೂಜೆಗೆ ಯಾವಾಗ ದುಡ್ಡು ಕಳುಹಿಸಿದೆ ಅದೇ ನನ್ನ ಕೊನೆಯ ಪೀರಿಯಡ್ಸ್ ಆಗಿತ್ತು. ಖಂಡಿತವಾಗ್ಲೂ ಯಾರ್ಯಾರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಅಂದರೆ ಇದು ಹೆಣ್ಣು ಮಕ್ಕಳ ಕಷ್ಟಗಳಿಗೂ ಸ್ಪಂದಿಸುವಂತಹ ದೇವರು, ಆದರೂ ದೇವರ ಜೊತೆಗೆ ನಮ್ಮ ವೆಲ್ ಬೀಯಿಂಗ್ ಅಂದರೆ ನಮ್ಮ ಆರೋಗ್ಯದ ವೃದ್ಧಿಗಾಗಿ, ನಮ್ಮ ಆರೋಗ್ಯದ ಒಳಿತಿಗಾಗಿನೂ ನಾವು ಪೂಜೆ ಮಾಡ್ಬೋದು. ಯಾರ್ಯಾರಿಗೆ ಅದರ ಅಗತ್ಯತೆ ಇದೆ ಅವರು ಉಪಯೋಗ ಪಡಲಿ, ಅವರಿಗೆ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ನೀವು ಯಾರಿಗೆ ಅನುಕೂಲ ಇದೆ ಅಥವಾ ಯಾರಿಗೆ ಅದರ ಅಗತ್ಯತೆ ಇದೆ ಖಂಡಿತ ನೀವು ಪ್ರಯತ್ನ ಮಾಡಿ ನೋಡಿ. ಎಲ್ಲರನ್ನ ಮೀರಿದಾಗ, ಮನುಷ್ಯನಿಗೆ ಒಂದು ತೊಂದರೆ ಬಂದಾಗ ನಾವು ವೈದ್ಯರ ಹತ್ರ ಹೋಗ್ತೀವಿ. ವೈದ್ಯರ ಹತ್ರ ಹೋದಾಗನೂ ಆಗಲ್ಲ ಅಂದಾಗ ನಾವೇನು ಮಾಡ್ತೀವಿ? ದೇವರ ಮೊರೆ ಹೋಗ್ತೀವಿ, ದೇವರನ್ನು ನಂಬ್ತೀವಿ. ಆ ಥರ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಲಿಂಕು ಹಾಕಿರ್ತೀನಿ ಆ ದೇವಸ್ಥಾನದ ಬಗ್ಗೆ. ನೀವೆಲ್ಲ ಅದನ್ನು ಬೇಕಾದವರು ಅದನ್ನು ನೋಡಿ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.